ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಗ್ರಾಮೀಣ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಬೇಸಿಗೆ ಶಿಬಿರ ಪೂರಕ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಪ್ರತಿಪಾದನೆ. ಬಿಸಿಲಿನ ಬೇಗೆಯಿಂದ ಮಕ್ಕಳನ್ನ ರಕ್ಷಿಸಿ, ಪೋಷಕರಿಗೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಹೇಶ್ ಸಲಹೆ. ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಸೂಕ್ತವಾಗಿರುವ ಪ್ರತಿಭೆಯನ್ನ ಹೊರಹಾಕಲು ಮತ್ತು ಅವರ ರಜಾ ದಿನವನ್ನ ಸೃಜನಾತ್ಮಕವಾಗಿ ಬಳಸಿಕೊಳ್ಳಲು ಬೇಸಿಗೆ ಶಿಬಿರಗಳು ಅತ್ಯಂತ ಸಹಕಾರಿ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ತಿಳಿಸಿದರು. ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಲಾಗಿದ್ದ ಗ್ರಾಮೀಣ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಬೇಸಿಗೆಯ ತೀವ್ರತೆ ಹೆಚ್ಚಾಗಿರುವುದರಿಂದ ಮಕ್ಕಳು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಸಾಕಷ್ಟು ನೀರು ಕುಡಿಯುವುದು ಮತ್ತು ಪೌಷ್ಟಿಕ ಆಹಾರ ಸೇವನೆಯತ್ತ ಗಮನ ಹರಿಸಬೇಕು ಎಂದು ಕಿವಿಮಾತು ಹೇಳಿದರು. ಶಿಬಿರಗಳಲ್ಲಿ ಕೇವಲ ಆಟಗಳಷ್ಟೇ ಅಲ್ಲದೆ ಜೀವನ ಕೌಶಲ್ಯಗಳು ಮತ್ತು ನೈತಿಕ ಶಿಕ್ಷಣದ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವುದು ಇಂದಿನ ಅಗತ್ಯವಾಗಿದೆ ಎಂದರು. ಶಿಬಿರಗಳಲ್ಲಿ ಕೇವಲ ಆಟಗಳಷ್ಟೇ ಅಲ್ಲದೆ ಜೀವನ ಕೌಶಲ್ಯಗಳು ಮತ್ತು ನೈತಿಕ ಶಿಕ್ಷಣದ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವುದು ಇಂದಿನ ಅಗತ್ಯವಾಗಿದೆ ಎಂದರು. ಸಿಡಿಪಿಒ ಅಧಿಕಾರಿ ಮಹೇಶ್ ಅವರು ಮಾತನಾಡಿ, ಗ್ರಾಮೀಣ ಭಾಗದ ಮಕ್ಕಳು ನಗರ ಪ್ರದೇಶದ ಮಕ್ಕಳಿಗಿಂತ ಯಾವುದರಲ್ಲೂ ಕಡಿಮೆಯಿಲ್ಲ. ಇಂತಹ ಶಿಬಿರಗಳು ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನ ತುಂಬುತ್ತವೆ. ಸರ್ಕಾರಿ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಮಕ್ಕಳು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಆಶಿಸಿದರು. ಕಾಗತಿ ಗ್ರಾಮದ ಈ ಬೇಸಿಗೆ ಶಿಬಿರದಲ್ಲಿ ಮಕ್ಕಳಿಗೆ ಜಾನಪದ ಹಾಡುಗಳನ್ನ ಹಾಗೂ ನೃತ್ಯ, ಚಿತ್ರಕಲೆ, ಯೋಗ ಮತ್ತು ಸಾಂಪ್ರದಾಯಿಕ ಆಟಗಳ ತರಬೇತಿಯನ್ನ ನೀಡಲಾಗುತ್ತಿದೆ. ಗ್ರಾಮ ಪಂಚಾಯಿತಿಯ ಈ ಪ್ರಯತ್ನಕ್ಕೆ ಪೋಷಕರಿಂದ ವ್ಯಾಪಕ ಶ್ಲಾಘನೆ ವ್ಯಕ್ತವಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಶಾಲಾ ಶಿಕ್ಷಕರು ಹಾಗೂ ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು. ಸಾಯಂಕಾಲ ಇಲ್ಲ 5 ಗಂಟೆಗೆ ಹೋದವ್ರೆ ಮನೆ 6 ಗಂಟೆಗೆ ಹೋಗ್ತೀರಲ್ವಾ, 6 ಗಂಟೆಗೆ ಊಟ ಮಾಡಿ 1 ಅವರ್ 7ರಿಂದ 8 ಗಂಟೆವರೆಗೂ ನೀವು ಹೋಮ್ವರ್ಕ್ ಮಾಡಿ ಮುಗಿಸ್ಬಿಟ್ರೆ ನಿಮಗೆಲ್ಲ ಈಸಿ ಆಗಿಬಿಡುತ್ತೆ. ಮತ್ತು ಸ್ಕೂಲಲ್ಲೂ ಅಷ್ಟೇ, ಏನು ಪಾಠ ಹೇಳ್ಕೊಡ್ತಾರೆ ಸ್ಕೂಲಲ್ಲಿ ಹೇಳ್ಕೊಡೋ ಪಾಠನ ಮತ್ತೆ ಮನೆಗೆ ಬಂದು 1 ಅವರ್ ನೀವು ರಿವಿಷನ್ ಮಾಡ್ಕೊಂಡ್ಬಿಟ್ಟು ತಲೆಯಲ್ಲೇ ಬಂದ್ಬಿಡುತ್ತೆ. ಹೆಚ್ಚಿಗೆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆಯೂ ಇರೋದಿಲ್ಲ ನಿಮಗೆ. ಈಗೇನು ಇವತ್ತಿಂದ ನಿಮಗೆ ಬೇಸಿಗೆ ಶಿಬಿರ ಶುರುವಾಗಿದೆ. ನಾಳೆ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಚೈಲ್ಡ್ ಲೈನ್ನ ಕಳಿಸ್ಕೊಡ್ತೀನಿ. ಮತ್ತು DCPO ಅಂತ ನಮ್ಮಲ್ಲಿ ಒಂದು ಯೂನಿಟ್ ಇರುತ್ತೆ, ಅವರು ಬಂದು ನಿಮಗೆ ಪಾಠ ಮಾಡ್ತಾರೆ ಮತ್ತು ಆಟಗಳು ಆಡಿಸ್ತಾರೆ. ಹೆಚ್ಚಿನ ಫೋಕಸ್ ಮಾಡಿಕೊಡ್ತಾರೆ. ನಿಮಗೆ ಕಾನೂನು ತಿಳಿಸ್ಕೊಡ್ತಾರೆ. ನಮ್ಮ ಲೀಗಲ್ ಅಥಾರಿಟೀಸ್ಗಳಿಗೆ ಅವರು ಬಂದು ಡೈಲಿ ನೀವು ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಥರ ಸಿಚುವೇಶನ್ ನಾವು ಚಿಕ್ಕವರಿದ್ದಾಗ ನಮಗಂತೂ ಈ ಥರ ಆಪರ್ಚುನಿಟಿ ಸಿಗಲಿಲ್ಲ. ಪಂಚಾಯತಿಂದ ಆಗಲಿ ಸ್ಕೂಲಿಂದ ಆಗಲಿ ನಾವ್ಯಾವುದು ಬೇಸಿಗೆ ಶಿಬಿರಕ್ಕೆ ಹೋಗಲಿಲ್ಲ. ಈಗ ನೀವೆಲ್ಲ ನಿಮ್ಗೊಂಥರ ಅದೃಷ್ಟನೇ ಅಂತ ಹೇಳ್ಬೋದು. ಈ ಥರ ಸಿಕ್ಕಿರೋದು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ರಿ. ನಾಳೆಯಿಂದ ನಿಮಗೆ ಕ್ಲಾಸಸ್ ಶುರುವಾಗುತ್ತೆ. ಥ್ಯಾಂಕ್ ಯು.